Hello everyone. Let us see question number 20. 20ನೇ ಪ್ರಶ್ನೆಯನ್ನ ನೋಡೋಣ. ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಎ. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. ನೀರಿನ ಗಡಸುತನ. ಇಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂಗಳ ಕಾರ್ಬೋನೇಟ್ಗಳು, ಸಲ್ಫೇಟ್ಗಳು ಮತ್ತು ಕ್ಲೋರೈಡ್ಗಳು ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳಾಗಿವೆ. ಗಡಸುತನದಲ್ಲಿ ತಾತ್ಕಾಲಿಕ ಮತ್ತು ಶಾಶ್ವತ ಗಡಸುತನ ಅಂತ ಹೇಳ್ತೀವಿ. ತಾತ್ಕಾಲಿಕ ಗಡಸುತನ ಏನಿದೆ ಅದು ಕಾರ್ಬೋನೇಟ್ಗಳಿಂದ ಉಂಟಾಗಿರುವಂತದ್ದು, ಕ್ಯಾಲ್ಸಿಯಂ ಮತ್ತೆ ಮ್ಯಾಗ್ನೀಷಿಯಂಗಳ ಕಾರ್ಬೋನೇಟ್ಗಳಿಂದ. ಅವು ನೀರನ್ನ ಕುದಿಸೋದ್ರಿಂದ ನಾವು ಈ ತಾತ್ಕಾಲಿಕ ಗಡಸುತನವನ್ನ ಹೋಗಲಾಡಿಸಬಹುದು. ಆದ್ರೆ ಶಾಶ್ವತ ಗಡಸುತನ ಏನಿದೆ ಅದು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂಗಳ ಸಲ್ಫೇಟ್ ಮತ್ತೆ ಕ್ಲೋರೈಡ್ಗಳಿಂದ ಆಗುತ್ತೆ. ಇದನ್ನ ಬರೀ ನೀರನ್ನ ಕುದಿಸೋದ್ರಿಂದ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ವಾಷಿಂಗ್ ಸೋಡಾವನ್ನ ಶಾಶ್ವತ ಗಡಸುತನಕ್ಕೆ ಉಪಯೋಗಿಸ್ತಾರೆ. ಬಿ. ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರ ಬರೆಯಿರಿ. ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಮೀಥೇನ್. ಅಣುಸೂತ್ರ CH4 ಅಲ್ವಾ? ಒಂದೇ ಕಾರ್ಬನ್ ಇದೆ. ಮೀಥೇನ್ 4 ಹೈಡ್ರೋಜನ್ಗಳು. ಮೀಥೇನ್ ಅನ್ನುವಂಥದ್ದು ಒಂದು ಕಾರ್ಬನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಬಹಳ ಸರಳ ರೂಪದ ಹೈಡ್ರೋಕಾರ್ಬನ್ ಆಗಿರುತ್ತೆ. ಮೀಥೇನ್